ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ದೀಪಕ್ ಅಂತ. ಇದು ನಮ್ಮ ಕನ್ನಡ ಚಾನಲ್ DC ಡೇಸ್ ಕನ್ನಡ. ಲೌಡರ್. ಈ ಕಡೆ ವೆಸ್ಟ್ ಕಡೆ ಫ್ಲೋ ಆಗೋಂಥ ರಿವರ್ಸ್ಗಳೇ ತುಂಬ ಕಮ್ಮಿ ಇಂಡಿಯಾದಲ್ಲಿ. ಅದರಲ್ಲಿ ಕಾಳಿ ರಿವರು ಈ ಕಡೆ ವೆಸ್ಟ್ ಕಡೆನೇ ಫ್ಲೋ ಆಗೋದು. ಇನ್ಲೈನ್ ಅನ್ಲಿಮಿಟೆಡ್ ಐತಿದು. ಇನ್ಲೈನ್ 4 ಎಲ್ಲ ಇಲ್ಲ ನಮ್ಮದು. ನಾವು 4 ಗೀರೆಲ್ಲ ಏನಿಲ್ಲ. ಹೋಗ್ಲಾ ನಾನು. ಸೊ ನಮ್ಮ ಸರ್ ಹಿಡ್ಕೊಂಡ್ಬಿಟ್ರು ನಮಗೆ. ಇಲ್ಲ ಸರ್, ಈ ಗಾಡಿ ಲಗೇಜ್ ಇಲ್ಲ. ವೀಲಿನಾ ಹೊಡಿಲಾ? ಸರಿ ಸರಿ, ಇಟ್ಕೊತೀನಿ ಸರ್. ಹೊಡಿಲ್ಲ ವೀಲಿ ಹೊಡಿಲ್ಲ. ನೀವು ಸ್ಟ್ಯಾಂಡ್ ತೆಗಿರಿ, ಆಮೇಲೆ ನಾನು ವೀಲಿ ಗಾಳಿಗೆ ನೀವು ಸ್ಟ್ಯಾಂಡ್ ಗಿಂಡ್ ಏನಾರು ಆಗ್ಬಿಟ್ರೆ. ಕೊಳ್ಳಾ? ಹಿಂಗೆ. ಸರ್ ಬಿದ್ದೋಗ್ಬಿಟ್ಟಿದೆ. ಇಲ್ಲೇ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ನಿನ್ನೆ ಫೆಬ್ರವರಿ 16 ಡಿ ಬಾಸ್ ಅವರ ಬರ್ಡೇ ಇತ್ತು. ಸೊ ನಾವು ಅದಕ್ಕೋಸ್ಕರ ಸೆಲೆಬ್ರೇಷನ್ಗೆ ಅಂತ ಹೇಳಿ ಮನೆ ಹತ್ರ ಅಂತ ಹೋಗಿದ್ವಿ. ಬಟ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಅಲ್ಲಿ ಸೆಕ್ಯೂರಿಟಿ ಸಿಚುವೇಶನ್ ಸಿಕ್ಕಾಪಟ್ಟೆ ಟೈಟ್ ಇರೋವಂಥದ್ರಿಂದ ಅಲ್ಲಿ ನಮಗೆ ಹತ್ರ ಆಕ್ಸೆಸ್ ಅಂತೂ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲೇ ಸ್ವಲ್ಪ ಸೈಡಲ್ಲಿ ವೇಟ್ ಮಾಡ್ಕೊತಾ ಇರ್ಬೇಕಾದ್ರೆ ಸೊ ಬಾಸಿನ ಫ್ಯಾನ್ಸ್ಗಳು ಕೂಡ ಸುಮಾರು ಜನ ಇದರಲ್ಲಿ. ಅವ್ರ ಜೊತೆ ಎಲ್ಲ ಭೇಟಿಯಾಗಿ ಕೇಕ್ ಎಲ್ಲದು ಕೂಡ ನಾವು ಕಟ್ ಮಾಡ್ಕೊಂಡಿದ್ವಿ. ನಮಸ್ಕಾರ. ಇವತ್ತು ಫೆಬ್ರವರಿ 16. ಇವತ್ತು ಏನು ಸ್ಪೆಷಲ್ ಅಂತ ನಿಮಗೂ ಕೂಡ ಎಲ್ಲರಿಗೂ ಗೊತ್ತಿರತ್ತೆ. ಸೊ ನಾವು ಸ್ಪೆಷಲ್ ಇರಬೇಕು ಅಂತಲೇ ಬಾಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಪ್ರಾಪರಾಗಿ ರೆಡಿಯಾಗಿ ಸ್ವಲ್ಪ ಗಾಡಿಗಳನ್ನೆಲ್ಲನೂ ಕೂಡ ತೊಳ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ವೀನೋ ಕೆಲವೊಬ್ರಿಗೆ ಅದನ್ನು ಸ್ವಲ್ಪ ಮ್ಯಾಡ್ನೆಸ್ ಅಂತ ಹೇಳ್ಬಿಟ್ಟು ಕೂಡ ಅನಿಸ್ಬೋದು. ಬಟ್ ಅಗೇನ್ ಇಫ್ ಯು ನೋ ವಾಯ್ಸ್. ಇನ್ನೂ ಒಂದು 700 ಮೀಟರ್ಸ್ ಇದೆ. ನಾವು ಕೂಡ ಇಲ್ಲೇ ಬಂದಿದ್ವಿ ಮನೆ ಹತ್ರ. ಇಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಕಾಣುತ್ತೆ. ಬಟ್ ಇಲ್ಲಿ ಫುಲ್ ಪೊಲೀಸ್ ಬ್ಯಾರಿಕೇಡ್ ಇರೋಂಥದ್ರಿಂದ ನಮಗೆ ಇಲ್ಲಿ ಒಳಗಡೆನೂ ಕೂಡ ಬಿಟ್ಟಿರಲಿಲ್ಲ. ಸೊ ಸೆಕ್ಯೂರಿಟಿ ರೀಸನ್ಸ್ ಅಗೇನ್, ಅದಕ್ಕೋಸ್ಕರ. ಸೊ ಬಾಯ್ಸ್ ಇಲ್ಲಿ ಬಾಸ್ ಮನೆ ಕಡೆ ಬಿಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಜೈ ಡಿ ಬಾಸ್. ಸೊ ಹೊರಗಡೆ ಹಂಗೆ ಸೆಲೆಬ್ರೇಟ್ ಮಾಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ 1 ಲಕ್ಷ ಫ್ಯಾಮಿಲಿಗಿನ್ನ ಜಾಸ್ತಿ ಆಗಿದ್ದೀವಿ. ಎಲ್ಲ ಕರ್ನಾಟಕ ಜನರು ಕೊಟ್ಟಿರೋಂಥದ್ದೇ. ಥ್ಯಾಂಕ್ಸ್ ಅ ಲಾಟ್. ಸ್ಟಾರ್ಟ್ ಮಾಡಿರೋವಂಥದ್ದು 2021 ಮಾರ್ಚ್ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದು. ಇವಾಗ ಫೆಬ್ರವರಿ 2026. ಸುಮಾರು ಒಂದು 5 ವರ್ಷ ಜರ್ನಿ ಅಂತ ಹೇಳಿ ಅನ್ಕೊತೀವಿ. ಸುಮಾರು ರೈಡ್ಸ್ಗಳನ್ನ ಮಾಡಿದ್ದೀವಿ, ಸುಮಾರು ಟ್ರಾವೆಲ್ಗಳನ್ನ ಮಾಡಿದ್ದೀವಿ, ಟೂರ್ಸ್ಗಳನ್ನ ಮಾಡಿದ್ದೀವಿ, ಸುಮಾರು ಬೈಕ್ಗಳು ಓಡಿಸಿದ್ದೀವಿ, ಸುಮಾರು ಗ್ರೋನು ಕೂಡ ಆಗಿದ್ದೀವಿ, ಸುಮಾರು ಬ್ರೇಕು ಕೂಡ ತೊಗೊಂಡಿದ್ದೀವಿ ನಾವು. ಎಲ್ಲದೂ ಕೂಡ ನಿಮ್ಮಿಂದಾನೆ. ಥ್ಯಾಂಕ್ಸ್ ಅ ಲಾಟ್. ಅದ್ರ ಜೊತೆಗೆ ನಾವು ಈಗ 1 ಲಕ್ಷದ ಮೀಟಪ್ ಮಾಡೋಣ ಅಂತ ಹೇಳಿ ಆರ್ಗನೈಸ್ ಮಾಡ್ಕೊಂಡಿರೋವಂಥದ್ದು. ಇದೇ ಭಾನುವಾರ 22ನೇ ತಾರೀಕು, ಫೆಬ್ರವರಿ 22ನೇ ತಾರೀಕು ಸಂಡೇ ಗದಗಲ್ಲಿ ಮೀಟಪ್ ಮಾಡ್ತಿರೋವಂಥದ್ದು. ಲೊಕೇಶನ್ ಬಂದ್ಬಿಟ್ಟು ದ ಮಲ್ನಾಡ್ ಕಿಚನ್ ಅಂತ ಸ್ಕ್ರೀನ್ ಮೇಲೆ ನಿಮ್ಗೆ ಬರ್ತಾ ಇರುತ್ತೆ. ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ. ನಾವೆಲ್ಲರೂ ಕೂಡ ಬಂದಿರ್ತೀವಿ, ನಮ್ಮ ಗಾಡಿಗಳು ಕೂಡ ಎಲ್ಲದೂ ಕೂಡ ಬಂದಿರುತ್ತೆ. ಎಲ್ಲ ಅರೇಂಜ್ಮೆಂಟು ಕೂಡ ನಾವು ನೋಡ್ಕೊಂಡಿರ್ತೀವಿ. ಬಾಯ್ಸು ಕೂಡ ಆಲ್ಮೋಸ್ಟ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಚೆನ್ನಾಗಿ ಒಂದು ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತ ಹೇಳಿ. ಸೊ ಗದಗಲ್ಲಿ ಬನ್ನಿ, ಗದಗಲ್ಲಿ ಭೇಟಿ ಆಗೋಣ. ನಿಮಗೆ ಬೈಕ್ಸ್ ರಿಲೇಟೆಡ್ಡು, ವೀಡಿಯೋಸ್ ರಿಲೇಟೆಡ್ಡು ಎಲ್ಲದ್ರ ಬಗ್ಗೆನೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಕೇಳಿ ನಾವು ಮಾತಾಡಿಕೊಂಡು ರಿಸಾಲ್ವ್ ಮಾಡ್ಕೊಳ್ಳೋಣ. ಪರ್ಮಿಷನ್ ಕೂಡ ಎಲ್ಲ ತೊಗೊಂಡಿರೋವಂಥದ್ದಿದೆ. ಅದಕ್ಕೋಸ್ಕರ ನಾವು ಗದಗಲ್ಲಿ ಮಾಡ್ಕೊಂಡಿರೋವಂಥದ್ದು. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೆಲ್ಲರೂ ಕೂಡ ಸಂಡೇ ಬೆಳಗ್ಗೆಗೆ ಅಲ್ಲಿ ರೈಡು ಕೂಡ ಮಾಡ್ಕೊಂಡಿರ್ಬೋದು. ಆರಾಮಾಗಿ ಭೇಟಿ ಆಗೋಣ. ಸೊ ನಾವು ಫೆಬ್ರವರಿ 16ಕ್ಕೆ ಮೀಟಪ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕಂತಂದರೆ 100K ನೀವೆಲ್ಲ ಮಾಡಿಸಿರೋವಂಥದ್ದು ಫೆಬ್ರವರಿ 14ಕ್ಕೆ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ 16 ನಮಗೆ ವೀಕ್ ಡೇ ಇರೋವಂಥದ್ರಿಂದ ರೈಡರ್ಸಿಗೆ ಬರುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡಿರೋವಂಥದ್ದು. ಅದ್ರ ಜೊತೆಗೆ ನಮಗೆ ನಿಯರೆಸ್ಟ್ ವೀಕೆಂಡ್ ಅಂತಂದರೆ 22ನೇ ತಾರೀಕೆ ಆಗ್ತಾಯಿದ್ದು. ಸೊ ಅದಕ್ಕೋಸ್ಕರ 22ನೇ ತಾರೀಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋವಂಥದ್ದು. ಅದ್ರ ಜೊತೆಗೆ ಸುಮಾರು ರೈಡರ್ಸಿಗೆ ಗದಗಿಗೆ ಯಾಕೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ತೀರಾ. ಒಂದು ನಮ್ಮ ಫ್ರೆಂಡ್ ಇರ್ತಾರಲ್ಲಿ, ಸೊ ಕನ್ವೀನಿಯೆಂಟು ಕೂಡ ನಮಗೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹುಬ್ಳಿಯಲ್ಲಿ ನಮಗೆ ಮನೆ ಇದೆ, ಬಟ್ ಪಾರ್ಕಿಂಗ್ ಅಂತೂ ಇಲ್ಲ. ಅಲ್ಲಿ ಅವ್ರ ಮನೆ ಇರೋವಂಥದ್ರಿಂದ ನಮಗೆ ಗಾಡಿಗಳನ್ನೆಲ್ಲದನ್ನೂ ಕೂಡ ನಿಲ್ಲಿಸೋದಕ್ಕೆ ಈಸಿ ಆಗ್ತಾ ಇರುತ್ತೆ. ಹುಬ್ಳಿಯಿಂದ ಸುಮಾರು ನಮಗೆ 20 ಮಿನಿಟ್ಸಲ್ಲೇ ರೀಚ್ ಆಗ್ಬೋದು ಅಲ್ಲಿ. ಯಾಕಂತಂದರೆ ನಮಗೆ ಹೈವೇ ಪಕ್ಕನೇ ಇರೋವಂಥದ್ದು.
ದ ಮಲ್ನಾಡ್ ಕಿಚನ್ ಅಂತ ಹೇಳಿ. ಅಲ್ಲಿ ಫೆಸಿಲಿಟೀಸು ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡ್ಕೊತಾ ಇರ್ತಾರೆ, ಅದೊಂದು ಹೆಲ್ಪ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಒಂದು ಲೊಕೇಶನ್ ಅಟ್ಲೀಸ್ಟ್ ಸಿಗುತ್ತೆ ಬಾಯ್ಸಿಗೆ ರೈಡ್ ಮಾಡ್ಕೊಳ್ಳೋದಕ್ಕೆ, ಆಫ್ ಬೀಟ್ ಅಂತ ಹೇಳಿ, ಒಂದು ನ್ಯೂಟ್ರಲ್ ಸಿಟಿ ಅಂತ ಹೇಳಿ ನಾವು ಗದಗಲ್ಲಿ ಮಾಡ್ತಾ ಇರೋವಂಥದ್ದು. ಸೊ ಬಾಯ್ಸಿಗೆ ಅರೇಂಜ್ಮೆಂಟ್ ಎಲ್ಲದು ಕೂಡ ನಾವು ಮಾಡ್ಕೊಂಡಿರ್ತೀವಿ. ಇದೊಂಥರ ಸೆಲೆಬ್ರೇಷನ್ ನಾವು ನೋಡ್ಕೊತಾ ಇರೋವಂಥದ್ದು. ಎಲ್ಲರೂ ಒಂದೇ ಕಡೆ ಸೇರೋಣ ಅಂತ ಹೇಳಿ. ಯಾಕೆಂತಂದರೆ ನೀವು ಎಷ್ಟೊಂದು ಜನ ನಮಗೂ ಮೀಟು ಕೂಡ ಆಗಿರಲ್ಲ, ಸುಮ್ಮನೆ ಒಂದು ವೀಡಿಯೋ ನೋಡ್ಕೊಂಡು ನಮಗೆ ಫಾಲೋ ಮಾಡ್ಕೊಂಡಿರ್ತೀರ. ಇದೊಂಥರ ಎಲ್ಲ ಒಂದು ಕಡೆ ಸೇರೋಣ, ನಮಗೆ ನಿಮ್ಮೆಲ್ಲರನ್ನೂ ಕೂಡ ಭೇಟಿ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇದೆ. ಅದಕ್ಕೆ ನಿಮ್ಮಿಂದ ನಾವು ಇರೋಂಥದ್ರಿಂದ ನಾವು ಅಟ್ಲೀಸ್ಟ್ ನಿಮಗೆ ಒಂದು ಕಡೆ ಒಂದು ಲೊಕೇಶನಲ್ಲಿ ನಾವೇನಾದ್ರು ಭೇಟಿ ಆಗ್ತಾಯಿದ್ರೆ ಅದಕ್ಕಿಂತ ಜಾಸ್ತಿ ಖುಷಿ ನಮಗೇನೂ ಇರೋಲ್ಲ. ಸೊ ನೀವೆಲ್ಲರೂ ಬರ್ತೀರಾ ಅಂತ ಹೇಳ್ಬಿಟ್ಟು ನಾವು ಕಾಯ್ತಾ ಇರ್ತೀವಿ. ಅಲ್ಲಿ ಬನ್ನಿ, ಆರಾಮಾಗಿ ಸೆಲೆಬ್ರೇಟ್ ಮಾಡೋಣ, ಮಜಾ ಮಾಡೋಣ, ಗಾಡಿಗಳ ಸೌಂಡ್ ಎಲ್ಲನೂ ಕೂಡ ಕೇಳೋಣ. ಸುಮಾರು ರೈಡರ್ಸು ಕೂಡ ಬರ್ತಾರೆ, ಹುಬ್ಬಳ್ಳಿಯಿಂದನೂ ಕೂಡ ಬರ್ತಾರೆ. ವಿಜಯಪುರ ರೈಡರ್ಸ್ಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರೋಂಥದ್ದಿದೆ, ನೀವು ಬನ್ನಿ ಅಂತ ಹೇಳಿ. ಬಾಗಲಕೋಟಲ್ಲೂ ಕೂಡ ಹೇಳಿರೋದಿದೆ. ಸೊ ಆಲ್ಮೋಸ್ಟ್ ನಮಗೆ ಉತ್ತರ ಕರ್ನಾಟಕ ಬೆಲ್ಟಿಂದ ಎಲ್ಲರೂ ಕೂಡ ಬರೋವಂಥದ್ದು ಪಾಸಿಬಿಲಿಟೀಸ್ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ರಿಕ್ವೆಸ್ಟು ಕೂಡ ಮಾಡ್ಕೊಂಡಿದ್ದೀವಿ, ಎಲ್ಲ ಬನ್ನಿ, ಬೈಕ್ಸ್ನ ಒಂಥರ ನಾವು ಕರ್ನಾಟಕದಲ್ಲಿ ಶೋಕೇಸ್ ಮಾಡ್ಕೊಳ್ಳೋಣ ಒಂದೇ ಕಡೆ ಎಲ್ಲರನ್ನೂ ಕೂಡ ನಿಲ್ಲಿಸ್ಕೊಂಡು. ಯಾಕೆಂದರೆ ನಾವು ಸುಮಾರು ಸರಿ ಬೇರೆ ಈವೆಂಟ್ಗೂ ಕೂಡ ಹೋಗ್ಬೇಕಾದ್ರೆ, ಈಗ ಎಕ್ಸಾಂಪಲ್ IBWಗೆಲ್ಲ ಹೋಗ್ತಾ ಇರಬೇಕು, ನಾವೆಲ್ಲರೂ ಕೂಡ ನಮ್ಮ ಗ್ರೂಪ್ ತೊಗೊಂಡೇ ಹೋಗ್ತಾ ಇರ್ತೀವಿ. ಸೊ ಒಟ್ಟಿಗೆ ಸೇರೋವಂಥದ್ದು ಸಖತ್ ಕಮ್ಮಿ ಆಗಿರುತ್ತೆ. ಅಲ್ಲಂತೂ ಭೇಟಿ ಆಗೇ ಆಗ್ತೀವಿ ನಾವು. ಬಟ್ ಈ ಅಟೆಂಪ್ಟ್ ಏನು ಅಂತಂದರೆ ಒಂದೇ ಕಡೆ ಎಲ್ಲರೂ ಸಿಗೋಣ ಅಂತ ಹೇಳಿ. ಅದಕ್ಕೆ ನಾವು ಗದಗ ಅಂತ ಹೇಳಿ ಅಂದ್ಕೊಂಡಿರೋಂಥದ್ದು ಲೊಕೇಶನ್ನು, ಪರ್ಮಿಷನ್ನು ಕೂಡ ನಮಗೆಲ್ಲ ಇದೆ ಅಲ್ಲಿ ಲೀಗಲಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ನಾವು ಎಕ್ಸಿಕ್ಯೂಟಿವ್ ಕೂಡ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು. ನಿಮ್ಮೆಲ್ಲರ ಸಪೋರ್ಟು ಕೂಡ ಇರಲಿ, ನಿಮ್ಮೆಲ್ಲರನ್ನೂ ಕೂಡ ನಾವು ಅಲ್ಲಿ ಕಾಯ್ತಾ ಇರ್ತೀವಿ. ನಾವು ಕೂಡ ನಾಳೆ ಗಾಡಿ ತೊಗೊಂಡು ಹೋಗ್ಬಿಟ್ಟು ನಾವೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡು ವಾಪಸ್ ಬರೋಣ ಅಂತ ಹೇಳಿದ್ದೀವಿ. ಸಂಡೇ ಬೆಳಗ್ಗೆ 10 ಗಂಟೆಯಿಂದ ನಾವು ನಿಮಗೆ ಅಲ್ಲಿ ಭೇಟಿ ಆಗೋಣ. ಅದ್ರ ಜೊತೆಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋವಂಥದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ನಮ್ಮ ಟೀಮು ನಿಮ್ಮೆಲ್ಲರಿಗೂ ಕೂಡ ಸದಾ ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು, ನೀವೇ ಬೆಳೆಸ್ತಾ ಇರೋಂಥದ್ದು. ಥ್ಯಾಂಕ್ಸ್ ಅ ಲಾಟ್. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಬಾಯ್. Never not, never under yard, never ever, I'm forever on. Check my repertoire, check my repertoire, don't check me nah. Let's just checks involved. I've been feeling like I'm next to God, next to God, next to God.